ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿ ಹಡಪದ್. ಇದೀಗ ಹೆಡ್ಲೈನ್ಸ್. ಉತ್ತರಾಖಂಡದಲ್ಲಿ ಖರ್ಗೆಗೆ ಅಪಮಾನ ಆರೋಪ, ಬೀದರ್ನಲ್ಲಿ ಮುಂದುವರೆದ ಪ್ರೊಟೆಸ್ಟ್, ಸಂಸದ ಸಾಗರ್ ಖಂಡ್ರೆ ನೇತೃತ್ವದಲ್ಲಿ ಪ್ರತಿಭಟನೆ. ರಾಜ್ಯಾದ್ಯಂತ ಸೀರತ್ ಅಭಿಯಾನ ಆಯೋಜನೆ, ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ಅಭಿಯಾನ. ಜಮಾತೆ ಇಸ್ಲಾಮಿಕ್ ಹಿಂದ್ ಮಾಹಿತಿ. ಎಸ್ಎಸ್ ಬಿರಾದಾರ್ ಶಾಲೆಯಲ್ಲಿ ಕ್ರೀಡಾಕೂಟ, ಸಾಯಿಂಗಾವ ಹೋಬಳಿ ಹೈಸ್ಕೂಲ್ ವಿಭಾಗದ ಕ್ರೀಡಾಕೂಟ. ಪಿಡಿಒ ಸಚಿನ್ ಸ್ವಾಮಿ ಕ್ರೀಡಾ ಧ್ವಜಾರೋಹಣ ಮಾಡಿ ಚಾಲನೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಅಪಮಾನ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಸದ ಸಾಗರ್ ಖಂಡ್ರೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಭಾಲ್ಕಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿದ್ರು. ಪಟ್ಟಣದಾದ್ಯಂತ ಜರುಗಿದ ಪ್ರತಿಭಟನೆಯಲ್ಲಿ ಹಲವು ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ರು. ಮನುವಾದಿಗಳಿಗೆ ಹೇಳಿ ಧಿಕ್ಕಾರ, ಜಾತಿವಾದಿಗಳಿಗೆ ಹೇಳಿ ಧಿಕ್ಕಾರ, ಶುದ್ಧೀಕರಣದ ಹೆಸರಿನಲ್ಲಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷವಾದ್ರೂ ಇಂದಿಗೂ ಅಸಮಾನತೆ ಜಾರಿಯಲ್ಲಿದೆ ಅಂತ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ ಜಾಬಶೆಟ್ಟಿ ಖಂಡಿಸಿದ್ರು. ಪ್ರಗತಿಪರ ಚಿಂತಕರ ವೇದಿಕೆ ವತಿಯಿಂದ ಬೀದರ್ನಲ್ಲಿ ಜರುಗಿದ ಪ್ರತಿಭಟನೆಯಲ್ಲಿ ಅರವಿಂದ ಹರಳಿ, ಅಮೃತರಾವ್ ಚಿಮಕೋಡೆ, ಮಕ್ಸೂದ್ ಚಂದ, ಪಂಡಿತ ಚಿದ್ರಿ, ಶ್ರೀಕಾಂತ್ ಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಇವತ್ತು ಈ ಒಂದು ಕಾರ್ಯಕ್ರಮ ವಿಶೇಷವಾದಂತ ಕಾರ್ಯಕ್ರಮ. ಇವತ್ತು ನಮ್ಮ ಭಾರತ ದೇಶ ಇವತ್ತು ಯಾವುದೇ ರೀತಿಯಾಗಿ ರಾಜಕೀಯವಾಗಿ ಇವತ್ತು ಏನಾದ್ರೂ ನಿಂತಿದೆ ಅಂತಂದ್ರೆ ಸಂವಿಧಾನದ ಆಧಾರದ ಮೇಲೆ ನಿಂತಿದೆ ಅನ್ನುವಂತ ಮಾತು ತಮ್ಮೆಲ್ಲರಿಗೂ ಗೊತ್ತಿದೆ. ಸಂವಿಧಾನ ಕೊಟ್ಟಂತ ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಂದು ಮಾನವರಿಗೆ ಏನಾದ್ರೆ ಈ ಮಾತು ಹೇಳಿದ್ದಾರೆ, ಎಲ್ಲರೂ ಸರಿ ಸಮಾನರು. ಈವನ್ ಮಾತೆಯರು, ಗಂಡಸರು, ಹೆಣ್ಮಕ್ಳು ಕೂಡ ಎಲ್ಲರೂ ಒಂದೇ ಸಮಾನ ಅಂತ ಇವತ್ತ ಎಲ್ಲ ಏನಾದ ಶರಣರು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಅಂತ ಒಂದು ಇದರಲ್ಲಿ ಇವತ್ತ ನಾವು ದೇಶದಲ್ಲಿ ಹೇಳ್ಕೊಳ್ಳಿಕ್ಕೆ ಬೇಕಾದಷ್ಟು ಪ್ರಗತಿ ಮಾಡಿದ್ದೀವಿ ಅಂತ ಇವತ್ತು ನಾವೆಲ್ಲರೂ ನಮ್ಮನ್ನು ನಾವು ಎದೆ ತಟ್ಕೊಂಡು ಹೇಳ್ಕೊಳ್ತಾ ಇರ್ತೀವಿ. ಅಂತ ಒಂದು ಕಾಲದಲ್ಲಿ ಇವತ್ತ ನಾವೇನ್ ನೋಡ್ತಾ ಇದ್ದೀವಿ, ಇತ್ತೀಚೆಗೆ ಮೊನ್ನೆ ಆದಂತಹ ಒಂದು ಘಟನೆ ಉತ್ತರಾಖಂಡದಲ್ಲಿ ಏನಿದೆ ಅಂದ್ರೆ ಇವತ್ತ ರಾಮಲೀಲಾ ಮೈದಾನದಲ್ಲಿ ಇವತ್ತ ಕೇಂದ್ರದಲ್ಲಿದ್ದಂತ ಬಿಜೆಪಿ ಸರ್ಕಾರ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮವರು, ನಮ್ಮ ಕಾಂಗ್ರೆಸ್ಸಿನ ಎಐಸಿಸಿ ಅಧ್ಯಕ್ಷರ ಸನ್ಮಾನ್ಯ ಶ್ರೀ ಹಿರಿಯರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ಸ್ಥಳದಲ್ಲಿ ಕೂತಿದ್ರು ಆ ಸ್ಥಳವನ್ನು ಶುದ್ಧೀಕರಣ ಮಾಡಬೇಕು ಅಂತ ತಿಳ್ಕೊಂಡು ಗಂಗಾಜಲ್ ತಂದು ಅವ್ರು ತೊಳಿತಾರ ಅಂದ್ರ ಇದಕ್ಕಿಂತ ಹೆಚ್ಚಿಗೆ ಎಂತ ಒಂದು ಮೂರ್ಖತನ ಮಾತದ ಇದು ಸಾಮಾನ್ಯ ಜನರಿಗೆ ತಿಳಿಯುವಂತ ಮಾತದ. ಇವತ್ತು ನಾವು ಬಹಳ ಪ್ರಗತಿ ಆಗಿದ್ದೀವಿ. ಬೇರೆ ಬೇರೆ ದೇಶಕ್ಕೆ ಏನದ ನಾವು ಹೋಲಿಸ್ಕೊಂಡು ಮಾತಾಡ್ತಾ ಇದ್ದೀವಿ. ಭಾರತ ದೇಶ ಹೀಗೆ ಹಾಗೆ ಅಂದಾಗ ನಮ್ಮ ಮನಸ್ಸುಗಳು ಎಷ್ಟು ಸಣ್ಣದಾಗಿದೆ, ಎಷ್ಟು ಕಿಂಚಿತವಾಗಿದೆ ಅನ್ನುವಂತ ಅನ್ನೋದರ ಭಾವನೆ ಅವರ ಮೂಡಿಸಿ ಮನುಷ್ಯರಲ್ಲೇ ಭೇದ ಭಾವ ಅದ ಅಂತ ತಿಳ್ಕೊಂಡು ಅವ್ರು ಎತ್ತಿ ತೋರಿಸಿದ್ರು ಈ ಮಾತು. ಇದಕ್ಕೆ ನಾವು ತೀವ್ರವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೂಡ ನಾವು ಇದನ್ನು ಖಂಡನೆ ಮಾಡ್ತೀವಿ. ಮಂತ್ರಿಗಳಲ್ಲಿ ನಕಲಿ ಪದವಿಗಳವ, ಆದರೆ ಖರ್ಗೆ ಅವರು ಅಸಲಿ ಪದವಿಗಳು ಪಾಸ್ ಆಗಿ ಕೋರ್ಟ್ನಾಗ ವಕಾಲತ್ ಮಾಡಿನವ್ರು. ನಾಚಿಕೆ ಬರ್ಬೇಕು ಇವ್ರಿಗೆ. ಅಂತ ಒಬ್ಬ ದೊಡ್ಡ ವ್ಯಕ್ತಿ ಇವತ್ತು ಅಂಬೇಡ್ಕರ್ ಅವರು ಆಗ ಹೋಗಿದ್ಮೇಲೆ ಭಾರತ ದೇಶದಲ್ಲಿ ಅತಿ ಪ್ರತಿಷ್ಠಿತ ವ್ಯಕ್ತಿ ಯಾರಾದ್ರಂದ್ರೆ ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರದ. ನಾವು ಖಂಡಿತವಾಗಿ ಹೇಳ್ತೀವಿ. ಅವ್ರಿಗೆ ಬ್ಯಾನಿ ಎಲ್ಲಾಗ್ಲತ್ತದ ಅಂದ್ರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರು ಎದ್ ನಿಂತು ಖರ್ಗೆ ಅವ್ರಿಗೆ ಕೂಡ್ಲತ್ತಾರಲ್ಲ, ಅವ್ರಿಗೆ ಬಹಳ ದೊಡ್ಡ ಬ್ಯಾನಿ ಆಗ್ಲತ್ತದ. ಯಾಕಂದ್ರೆ ಇಂಥ ಒಬ್ಬ ಸಣ್ಣ ಕುಲದ ಹುಟ್ಟಿನ ವ್ಯಕ್ತಿಗೆ ಈ ಬ್ರಾಹ್ಮಣ ಕುಲದವ್ರು ಬಂದಿನವ್ರು ಇವರೇ ಎದ್ ನಿಂತು ಅವ್ರಿಗೆ ಜಾಗ ಕೊಡ್ಲತ್ತಾರಲ್ಲ, ಇವ ಬಂದಿನ ಜಾಗನೇ ನಾವು ಅಪವಿತ್ರ ಅಂತ ಡಿಕ್ಲೇರ್ ಮಾಡ್ರಂತ ಮಾಡ್ಯಾರ. ಆದರೆ ನಾವೇನ್ ಮಾಡ್ಬೇಕಂತಂದ್ರೆ ಅವ್ರು ಯಾಗಾರ ಇಲ್ಲಿ ಮೋದಿ ಬೀದರ್ ಬಂದ ಅಂದ್ರೆ ಅವ್ರು ಬಂದ್ ಹೋಗಿದ್ಮೇಲೆ ಅವ್ರ ಜಾಗ ಶುದ್ಧೀಕರಣ ಮಾಡೋಣ, ಅಲ್ಲಿ ವಚನಗಳನ್ನು ಓದೋಣ, ಅಲ್ಲಿ ಬೌದ್ಧ ವಚನಗಳನ್ನು ಓದೋಣ, ಅಲ್ಲಿ ನಾವು ಕ್ರೈಸ್ತರಿಕರಿಸೋ ಬೈಬಲ್ ಓದೋಣ, ನಾವು ಬೌದ್ಧ ಗ್ರಂಥಗಳನ್ನು ಓದೋಣ, ನಾವು ವಚನಗಳನ್ನು ಓದೋಣ. ಅಪವಿತ್ರ ಮಾಡಿದಂತ ಈ ಬಿಜೆಪಿಯವ್ರ ಜಾಗಗಳು ನಾವೇ ಶುದ್ಧೀಕರಣ ಮಾಡೋಣ ಅಂತ ಹೇಳಕ್ತೀವಿ. ಯಾಕಂದ್ರೆ ಅವರೇ ಅಪವಿತ್ರ. ಇವತ್ತು ನಾವು ಅಪವಿತ್ರ ಇಲ್ಲ, ನಾವೆಲ್ಲ ಒಳ್ಳೆ ನಡತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರೆಲ್ಲ ಕೆಟ್ಟ ನಡತೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಬರ್ಲಿಕ್ ಬರಲ್ಲ, ಓದ್ಲಕ್ ಬರಲ್ಲ, ನಕಲಿ ಡಿಗ್ರಿ ತಗೊಂಡು ಇಡೀ ವಿಶ್ವವ್ಯಾಪಿ ಹೋಗಿ ನಾವು ವಿಶ್ವಗುರು ಅಂತ ಹೇಳ್ತಾರೆ. ನಾಚಿಕೆ ಬರ್ಬೇಕು. ಒಂದು ಇಂಗ್ಲೀಷ್ದಾಗ ನಮ್ ಖರ್ಗೆ ಅವ್ರ ಜೊತೆ ಮಾತಾಡ್ರೆ ನಾವು ರಾಜೀನಾಮೆ ಕೊಡ್ತೀವಲ್ಲ. ಇಂಗ್ಲೀಷ್ದಾಗ ಖರ್ಗೆ ಅವ್ರ ಜೊತೆ ಅವ್ರು ಅಸಂ ಪಾರ್ಲಿಮೆಂಟ್ ಚರ್ಚೆ ಮಾಡ್ಬೇಕು ನೋಡು.
ಯಾವ ಸಂವಿಧಾನದಲ್ಲಿ 14ನೇ ಆರ್ಟಿಕಲ್ 15ನೇ ಆರ್ಟಿಕಲ್ ಸಮಾನತೆ ಹೇಳ್ತದ ಅದ್ರ ವಿರುದ್ಧ ಮಾಡ್ತಾರ. ಇವರು ದೇಶ ದ್ರೋಹಿಗಳು ಅಂತ ನಾವು ಹೇಳ್ಬೇಕಾಗ್ತದೆ. ಸಂವಿಧಾನ ವಿರೋಧ ಯಾರು ಮಾಡ್ತಾರ ಅವರೆಲ್ಲರೂ ದೇಶ ದ್ರೋಹಿಗಳು. ಇವರೇ ನಾವು ದೇಶ ಪ್ರೇಮಿಗಳು ಅಂತ ಹೇಳ್ತಾರೆ. ಎಲ್ಲಿ ದೇಶ ಪ್ರೇಮಿ ಇದ್ರಿ ನೀವು? ಬ್ರಿಟಿಷರ ಜೊತೆ ಕೈ ಜೋಡಿಸಿನವ್ರು, ಕಾಂಗ್ರೆಸ್ ವಿರುದ್ಧ ಮಾಡಿನವ್ರು, ಅಂತವ್ರು ಅಂಬೇಡ್ಕರ್ ವಿರುದ್ಧ ಮಾಡಿನವ್ರು, ನೀವೆಲ್ಲಿಂದ ದೇಶ ಪ್ರೇಮಿಗಳಾಗ್ತೀರಿ? ಆದ್ದರಿಂದ ನಾವೆಲ್ಲರೂ ಒಟ್ಟುಗೂಡಿ ಈಗ ಯಾವ ತರ ಎಲ್ಲಾ ಜಾತಿ ಧರ್ಮವನ್ನು ಮರೆತು ನಾವು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಾವು ನಿಂತ್ಕೊಂಡಿದೀವಿ. ಅದೇ ಮುಂದೆ ಕೂಡ ನಿಂತ್ಕೊಳ್ಳೋಣ. ಹಾಗೂ ಈ ಮನುಶಾಸ್ತ್ರವನ್ನು ಮತ್ತೊಂದು ಸುಟ್ಟಿ ನಾವು ಅವ್ರಿಗೆ ಬುದ್ಧಿ ಕಲಿಸೋಣ. ವೆಸ್ಟ್ ಬೆಂಗಾಲ್ ಹೆಸರು ಬದಲಾಯಿಸಿ ಬೆಸ್ಟ್ ಬೆಂಗಾಲ್ ಅಥವಾ ಉತ್ತಮ್ ಬೆಂಗಾಲ್ ಹೆಸರಿಡಬೇಕು ಅಂತ ರಾಷ್ಟ್ರಪತಿಗಳಿಗೆ ಹಾಗೂ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಗೆ ಮನವಿ ಮಾಡಲಾಗಿದೆ ಅಂತ ಮಾ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಚಂದ್ರಶೇಖರ್ ತಗಾರೆ ಹೇಳಿದ್ದಾರೆ. ಈ ಹಿಂದೆ ಹಲವು ಬಾರಿ ನಗರಗಳ ಹೆಸರು ಬದಲಾವಣೆ ಮಾಡಲಾಗಿದೆ. ಅದೇ ರೀತಿ ಸ್ವಾಮಿ ವಿವೇಕಾನಂದ ಮತ್ತು ರವೀಂದ್ರನಾಥ್ ಟ್ಯಾಗೋರ್ ನೆಲೆಸಿದ ನಾಡಿನ ಹೆಸರು ಬದಲಾಯಿಸಬೇಕು ಅಂತ ಪತ್ರ ಬರೆಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ನಾನು ಚಂದ್ರಶೇಖರ್ ತಗಾರೆ ಅಂತ ಬೀದರ್ ನಿವಾಸಿ. ನಾವೊಂದು ಚಿಕ್ಕದಾಗಿ ಸಂಸ್ಥೆ ನಡೆಸ್ತಾ ಇದ್ದೀನಿ, ಮಾ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಅಂತ. ರಿಜಿಸ್ಟರ್ಡ್ ಇದೆ, ಅದು 10 ವರ್ಷದ ರಿಜಿಸ್ಟ್ರೇಷನ್ ಮಾಡಿಸಿ ಅದನ್ನು ನಾನು ಚೇರ್ಮನ್ ಆಗಿ ಇದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಅದೇ ರೀತಿ ನಮ್ಮ ಮಗ ವಿಕ್ರಮ್ ತಗಾರೆ ಅಂತ ವೈಸ್ ಚೇರ್ಮನ್ ಅದರದ್ದು. ಅದೇ ರೀತಿ ನಮ್ಮ ಪರಿವಾರ ಏನು ದೊಡ್ಡ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥ ಪರಿವಾರ ಇಲ್ಲ. ಆದರೂ ನಮ್ಮ ಸ್ವರ್ಗೀಯ ನಮ್ಮ ಅಣ್ಣವ್ರು ಅಶೋಕ್ ತಗಾರೆ ಅಂತ ನಗರಸಭೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಜಿಲ್ಲಾಕ್ಕೆ. ಯಾವಾಗ ರಮೇಶ್ ಕುಮಾರ್ ಪಾಂಡೆ ಅವರು ಅಧ್ಯಕ್ಷ ಇದ್ದರು. ಆದ ನಂತರ ನಮ್ಮ ರಾಜಕೀಯ ಜೀವನದಲ್ಲಿ ಮುಂದುವರ್ಲಿಕ್ಕೆ ಪರಿಸ್ಥಿತಿ ಅನುಕೂಲ ಮಾಡಿಕೊಡಲಿಲ್ಲ ಕಾರಣಾಂತರದಿಂದ. ಹಾಗಾಗಿ ನಮಗೂ ಇಚ್ಛೆ ಅದ, ಮನುಷ್ಯ ಜೀವನ ಆಗಿ ತಾಳಿನಬಾದು ಏನಾದರೂ ಸಮಾಜಕ್ಕೆ, ನಮ್ಮ ನಗರಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಮಾಡೋದು ಛಲ ಇರಬೇಕಂತ. ಅದು ಛಲ ಸ್ವಲ್ಪ ನಮ್ಮಲ್ಲಿ ಅದ. ನಿಮ್ಮೆಲ್ಲ ಆಶೀರ್ವಾದದಿಂದ, ದೇವ್ರ ದಯಾಲಿಂದ. ಅದಕ್ಕೆ ಇವತ್ತು ಕರೆದಂಥ ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ಏನಂದ್ರೆ, ನಾವೊಂದು ವಿಚಾರ ಮಾಡಿದ್ದೆ. ಮೊನ್ನೆ ವೆಸ್ಟ್ ಬೆಂಗಾಲ್ದಲ್ಲಿ ಎಲೆಕ್ಷನ್ ಆಯಿತು. ಅಲ್ಲಿ ಸುಮಾರು 30 ವರ್ಷ CPM ಆಡಳಿತದಲ್ಲಿದ್ದವ್ರಿ. CPM ಪಕ್ಷದ್ದು ನಮ್ಮದು ಜ್ಯೋತಿ ಬಾಸು ಅಂತ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್. ಸತತವಾಗಿ 30 ವರ್ಷ CM ಇದ್ದರವ್ರು ವೆಸ್ಟ್ ಬೆಂಗಾಲ್ಗೆ. ಜ್ಯೋತಿ ಬಾಸು ಅಂತ CPM ಪಕ್ಷದವ್ರು. ಆದ ನಂತರ ಅವ್ರದ್ದೇ ಪಕ್ಷದ ಒಬ್ಬರು ಬುದ್ಧದೇವ್ ಭಟ್ಟಾಚಾರ್ಯ ಅಂತ CM ಆದರು. ಅವರು 5 ವರ್ಷ ಕಳೆದವರು. ಆದ ನಂತರ ಸತತವಾಗಿ 15 ವರ್ಷ ತೃಣಮೂಲ ಕಾಂಗ್ರೆಸ್ದವರು ಮಮತಾ ಬ್ಯಾನರ್ಜಿ ಅಧ್ಯಕ್ಷತೆಯಲ್ಲಿ ಸರ್ಕಾರ ನಡೆಸಿದವರು. ಆದಮೇಲೆ ಇತ್ತೀಚೆಗೆ ಕಳೆದ 1-2 ತಿಂಗಳ ಮೊದಲೇ ಭಾರತೀಯ ಜನತಾ ಪಕ್ಷದ ಆಡಳಿತ ಬಂತಲ್ಲಿ. ಆ ಪಕ್ಷ ಬಂದ ಮೇಲೆ ನಾವೊಂದು ವಿಚಾರ ಮಾಡಿದ ಆ ರಾಜ್ಯ ಬಗ್ಗೆದಾಗ. ಆ ರಾಜ್ಯದ ಹೆಸರು ವೆಸ್ಟ್ ಬೆಂಗಾಲ್ ಇದೆ. ವೆಸ್ಟ್ ಬೆಂಗಾಲ್ ಯಾಕೆ ಇರಬೇಕು ಹೆಸರು? ವೆಸ್ಟ್ ಅಂತ ಸ್ವಲ್ಪ ತಪ್ಪು ಅನಿಸ್ತಾ ಇದೆ. ಅದಕ್ಕೆ ಇವಾಗ ಅಲ್ಲಿ ಚುಕ್ಕಾಣಿ ಹಿಡಿದಂಥ ಪಕ್ಷ, ರಾಷ್ಟ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಪಕ್ಷ ಅದ. ಆ ಪಕ್ಷ ಚುಕ್ಕಾಣಿ ಹಿಡಿದದ, ಅದಕ್ಕೆ ಅಲ್ಲಿ ವಿಚಾರ ಮಾಡ್ತಕ್ಕಂಥ ವಿಷಯ ಅದ. ಅದಕ್ಕೆ ವೆಸ್ಟ್ ಬೆಂಗಾಲ್ಗೆ ಬೆಸ್ಟ್ ಬೆಂಗಾಲ್ ಅಥವಾ ಉತ್ತಮ್ ಬೆಂಗಾಲ್ ಅಂತ ಮರು ನಾಮಕರಣ ಮಾಡಬೇಕಾಗಿ ನಾನು ವಿನಂತಿ ಮಾಡಿಕೊಂಡು 15ನೇ ತಾರೀಕಿಗೆ ರಾಷ್ಟ್ರಪತಿ ನಮ್ಮದು ರಾಷ್ಟ್ರಪತಿಯವರಿಗೆ ನಾನು ಒಂದು ಪತ್ರ ಬರೆದೇನೆ. ಅದೇ ರೀತಿ ಒಂದು ಕಾಪಿ ಸುಬೇಂದು ಅಧಿಕಾರಿ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಕೂಡ ಬರೆದೇನೆ. ಅವ್ರ ಫೀಡ್ಬ್ಯಾಕ್ ಕೂಡ ಬಂದಿದೆ ನನಗೆ. ಅದರ ಅಂಗವಾಗಿ ನಿನ್ನ ಪತ್ರಿಕೆ ಪಡೆದುಕೊಳ್ಬೇಕಂತ ನಾನು ನಮ್ಮ ಬಿಂದು ಸರ್ಗೆ ಅಪ್ರೋಚ್ ಮಾಡಿದೆ. ಭಾಲ್ಕಿಯ ಕಾಸರತೊಗಾಮ ಗ್ರಾಮದ SS ಬಿರದಾರ್ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೌಢಶಾಲಾ ವಿಭಾಗದ ಸಾಯಿಗಾಂವ ಹೋಬಳಿ ಮಟ್ಟದ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಚಿನ್ ಸ್ವಾಮಿ ಕ್ರೀಡಾ ಧ್ವಜಾರೋಹಣ ಮಾಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ ಕ್ರೀಡೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗುವುದರ ಜೊತೆಗೆ ಶಿಸ್ತು, ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸಲು ಸಹಕಾರಿ ಅಂತ ಶಿಕ್ಷಣಾಧಿಕಾರಿ GC ಹಳ್ಳದ್ ಹೇಳಿದ್ರು. ಈ ವೇಳೆ ಭಾಲ್ಕಿ ಹಿರೇಮಠದ ಗುರುಬಸವ ಪಟ್ಟದೇವರು ಉಪಸ್ಥಿತರಿದ್ದರು.
ನಮ್ಮ ತಾಲೂಕಿನ ಪ್ರಪ್ರಥಮ ಹೋಬಳಿ ಮಟ್ಟದ ಕ್ರೀಡಾಕೂಟ ಅದು ನಮ್ಮ ಅಪ್ಪಾಜಿಯವರ ನೇತೃತ್ವದಲ್ಲಿ ನಡೀತಾ ಇದೆ ಅಂತಂದರೆ ಭಾಳ ಸಂತೋಷ. ಜೊತೆಗೆ ಇವತ್ತಿನ ದಿನ ಈ ಶ್ರೀಮತಿ SSB ಪ್ರೌಢಶಾಲೆ ಕಾಸರದೂಗಾಂವ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಭಾಳ ಅತಿ ಅವಶ್ಯಕವಾಗಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ಕೇವಲ ಓದು ಬರಹ ಮಾತ್ರ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೆವು. ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅನ್ನುವ ಹಾಗೆ ನಾವು ದೈಹಿಕವಾಗಿ ಸದೃಢ ಇದ್ದಾಗ ಮಾತ್ರ ಮಾನಸಿಕವಾಗಿ ಸದೃಢ ಇರಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ನಾವು ಗೆಲುವು ಮುಖ್ಯ ಅಲ್ಲ, ಗೆಲುವು ಸೋಲು ಮುಖ್ಯ ಅಲ್ಲ. ಇಲ್ಲಿ ಆಟ ಆಡುವಂಥದ್ದು, ಭಾಗವಹಿಸುವಂಥದ್ದು ಬಹಳ ಮುಖ್ಯವಾದದ್ದು. ಕಾಸರದೂಗಾಂವದಲ್ಲಿ ನಮ್ಮ ಈ ಸಂಸ್ಥೆಯ ವತಿಯಲ್ಲಿಂದ ಬಹಳ ಒಳ್ಳೆ ರೀತಿಯಿಂದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಪ್ರಾಥಮಿಕ ಶಾಲೆ, SSB ಬಿರಾದರ್ ಪ್ರೌಢ ಶಾಲೆ, ಈ ಶಾಲೆಯಿಂದ ಮಕ್ಕಳು ಚಲೋ ಸಾಧನೆ ಮಾಡಿ ಯಾವುದೇ ರಂಗದಾಗ, ಅದು ಧಾರ್ಮಿಕ ರಂಗ ಇರ್ಬೋದು, ರಾಷ್ಟ್ರ ಸಂಘಟನೆ ಇರ್ಬೋದು, ಅದು ಯಾವುದೇ ರೀತಿಯಿಂದ ಒಂದು ಬಲಿಷ್ಠವಾಗಿ ಬೆಳಿಲಿಕ್ಕೆ ಅದಕ್ಕೆ ತಾಯಿ ಬೇರು ಏನಾದ್ರೂ ಇದ್ರೆ ಅದಕ್ಕೆ ಆಟಗಳೇ ಮೂಲ. ಆಟದಿಂದ ಮಕ್ಕಳದು ಸರ್ವಾಂಗೀಣ ಅಭಿವೃದ್ಧಿ ಆಗಿದೆ. ಹೀಗಾಗಿ ಇವತ್ತಿನ ದಿನಮಾನಗಳಲ್ಲಿ ಎಲ್ಲರೂ ಶಿಕ್ಷಣ ಕಡೆ ಹೆಚ್ಚೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಅದು ಕೊಡಬಾರ್ದಂತಲ್ಲ, ಅದಕ್ಕಿಂತನೂ ಆಟಕ್ಕೂ ಅದೇ ಸಮಾನ ರೀತಿಯಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟಾಗ ಮಕ್ಕಳ ಆರೋಗ್ಯ, ಅದು ಮಕ್ಕಳ ಆರೋಗ್ಯ ಅಂದ್ರೆ ಅದು ಭಾರತ ಆರೋಗ್ಯನೇ. ಅದು ಅದರ ಸಲುವಾಗಿ ಹೆಚ್ಚಿನ ರೀತಿಯಿಂದ ಆಟಕ್ಕೆ ಆದ್ಯತೆ ಕೊಡಬೇಕು ಅನ್ನುವ ದೂರದೃಷ್ಟಿ ಇಟ್ಟುಕೊಂಡು ಇದು ಹುಬ್ಳಿ ಮಟ್ಟದ ಒಂದು ಆಟಗಳು ಇವತ್ತು ಇಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಜಮಾತೆ ಇಸ್ಲಾಮಿಕ್ ಹಿಂದ್ ಬೀದರ್ ವತಿಯಿಂದ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ಜಿಲ್ಲಾದ್ಯಂತ ಸೀರತ್ ಅಭಿಯಾನ ಆಯೋಜನೆ ಮಾಡಲಾಗಿದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆ ಜನತೆಗೆ ತಿಳಿಸಲು ಈ ಅಭಿಯಾನ ಆಯೋಜನೆ ಮಾಡಲಾಗಿದೆ ಅಂತ ಸಂಯೋಜಕ ಮೊಹಮ್ಮದ್ ಆಸಿಫೋದ್ದೀನ್ ತಿಳಿಸಿದ್ದಾರೆ. ಜೊತೆಗೆ ಆಗಸ್ಟ್ 30ರಂದು ನಗರದಲ್ಲಿ ಬಹುಭಾಷಾ ಕವಿಗೋಷ್ಠಿ, ಮೇಜಿನ ಮಾತು ಆಯೋಜನೆ ಮಾಡಲಾಗಿದೆ ಅಂತ ಜಮಾತೆ ಇಸ್ಲಾಮಿಕ್ ಹಿಂದ್ ಸದಸ್ಯ ಮೊಹಮ್ಮದ್ ನಿಜಾಮುದ್ದೀನ್ ಮಾಹಿತಿ ನೀಡಿದರು. ನಾನು ಮೊಹಮ್ಮದ್ ನಿಜಾಮುದ್ದೀನ್, ಜಮಾತೆ ಇಸ್ಲಾಮಿ ಹಿಂದ್ ಸದಸ್ಯ ಬೀದರ್. ಇಂದು ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾದಿ ಮೊಹಮ್ಮದರ ಕುರಿತು ಒಂದು ಅಭಿಯಾನವನ್ನು ಇದೇ ತಿಂಗಳ 26ರಿಂದ ಸೆಪ್ಟೆಂಬರ್ 6ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಅದರ ಕುರಿತು ಇದರ ಉದ್ದೇಶಗಳು, ಧ್ಯೇಯೋದ್ದೇಶಗಳು ಮತ್ತು ಕಾರ್ಯಕ್ರಮದ ವಿವರಗಳನ್ನು ಸ್ಥಳೀಯವಾಗಿ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ ಅದರ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ಈ ಪ್ರೆಸ್ ಮೀಟನ್ನು ಕರೆಯಲಾಗಿತ್ತು. ನಮ್ಮ ಮುಖ್ಯವಾಗಿ ಏನಂತಂದರೆ 30ನೇ ತಾರೀಕಿಗೆ ನಾವು ಬಹುಭಾಷಾ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಕರ್ನಾಟಕ ಸಾಹಿತ್ಯ ಸಂಘ ಒಂದು ಅಂಬೇಡ್ಕರ್ ಸರ್ಕಲ್ ಹತ್ತಿರ ಮುಂಜಾನೆ 11 ಗಂಟೆಗೆ. ಕಾರಣ ಎಲ್ಲ ಕವಿಗಳು ಅದರಲ್ಲಿ ಭಾಗವಹಿಸ್ತಿದ್ದಾರೆ, ಉರ್ದು, ಕನ್ನಡ ಮತ್ತು ಇಂಗ್ಲೀಷ್ ಕವಿಗಳು. ಅದಲ್ಲದೆ ನಾವು ಮತ್ತೆ 9ನೇ ತಾರೀಕು ಕೂಡ ಒಂದು ಟೇಬಲ್ ಟಾಕನ್ನು, ಮೇಜಿನ ಮಾತು ಅಂಥೇಳಿ ಎಲ್ಲ ಗಣ್ಯರಿಗೆ ಕರೆಸಿ ಪ್ರವಾದಿಯವರ ಜೀವನವನ್ನು ಪರಿಚಯ ಮಾಡಲಿದ್ದೇವೆ. ಅದಲ್ಲದೆ ಪುಸ್ತಕಗಳನ್ನು ಹಾಗೂ ಈ ಮಡಿಚಿಕೆಗಳನ್ನು ನಾವು ಜನರಿಗೆ ಹಂಚಿ ನಿಜವಾದಂತಹ ಪ್ರವಾದಿಯ ಪರಿಚಯ ಆಗಬೇಕು, ಅವರ ಸಂದೇಶ ನಾವೆಲ್ಲ ಪಾಲನೆ ಮಾಡುವಂಥವರಾಗಬೇಕು, ನಾವೆಲ್ಲರೂ ಯಶಸ್ವಿ ಆಗಬೇಕಂತ ಹೇಳಿ ನಾವು ಬಯಸ್ತಾ ಇದ್ದೇವೆ. ಧನ್ಯವಾದ. ಆಸಿಫುದ್ದೀನ್, रुकने शूरा जमात इस्लामी हिंद कर्नाटका। आज जमात इस्लामी हिंद शहर बीदर की जानिब से प्रेस मीट पत्रिका भवन बीदर में रखी गई। इस मौके पर परवादी मोहम्मद सल्लल्लाहु अलैहि वसल्लम जो मुहिम चलाई जा रही है, जो आंदोलन और कैंपेन चलाया जा रहा है कि इनकलाब के अलम बरदार हज़रत पैगंबर हज़रत मोहम्मद सल्लल्लाहु अलैहि वसल्लम, टॉर्च बेरर ऑफ रिवोल्यूशन, द प्रॉफिट द मोहम्मद पीस बी अपॉन हिम, ये 26 अगस्त से 6 सितंबर तक पूरे राज्य कर्नाटक में ये आंदोलन चलाया जा रहा है। इसके 3 उद्देश्य हैं। पहला उद्देश्य ये कि परवादी मोहम्मद सल्लल्लाहु अलैहि वसल्लम की सीरत यानी जीवन से हमारे पूरे देश के भाइयों को हम वाकिफ़ कराएं। इसके ज़रिए से
गलतफहमियाँ इस्लाम के ताल्लुक़ से, परवादी मोहम्मद के ताल्लुक़ से, कुरान के ताल्लुक़ से जो हैं वो दूर होंगी और फिर समाज में भाईचारा, प्यार मोहब्बत और कम्युनल एमिटी को प्रमोशन मिलेगा। ये काम है और इसके डिफरेंट प्रोग्राम्स इस 10 दिन में होंगे, जिसमें जेल विज़िट है और वीआईपीस के साथ टेबल टॉक है। फिर इसी तरह जैसे जेंट्स में प्रोग्राम है, पूरा लेडीज़ विंग कर रही है, स्टूडेंट्स में हो रहे हैं, कैंपसेस में हो रहे हैं, एस्से कॉम्पिटिशन्स हो रहे हैं, मल्टीलिंगुअल मुशायरा हो रहा है, नात हुज़ूर सल्लल्लाहु अलैहि वसल्लम की शान में लिखे गए पोएट्री पर। ये बहुत से प्रोग्राम हो रहे हैं। हम प्रेस वालों के माध्यम से इस मैसेज को पूरे जगह पहुंचाएंगे। हम शुक्रिया अदा करते हैं। धन्यवाद। ಇವಿಷ್ಟು ಇಂದಿನ ಸುದ್ದಿಗಳು. ಬೀದರ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಬೀದರ್ ಕ್ರಾಂತಿ, ನೇರ ಮಾತು, ನಿಷ್ಪಕ್ಷಪಾತ ವರದಿ.